ಸ್ವಾಮಿ ಶರಣಮಯ್ಯಪ್ಪ. ಆ್ಯಕ್ಚುಲಿ ನಾನು ಬಂದಿರೋದೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೀ. ಅದು ಇಲ್ಲಿ ಶಿರೂರು ಪಾರ್ಕ್ನಾಗ ಭಾಳ ಫೇಮಸ್ ದೇವಸ್ಥಾನ ಐತಿ. ಇಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ದೇವ್ರ ದರ್ಶನನೂ ಆಕ್ಕಾವು. ನೀವು ದಯವಿಟ್ಟು ಒಂದು ಸರಿ ಇಲ್ಲಿ ವಿಸಿಟ್ ಮಾಡಿರಿ. ಹಂಗೆ ಯಾರ ಹೊಸದಾಗಿ ಮಾಲೆ ಹಾಕ್ಕೊಳ್ಳೋರಾಯ್ತು, ಇಲ್ಲ ಏನೋ ಇದ್ರ ಬಗ್ಗೆ ಗೊತ್ತು ಇಲ್ಲದೆ ಇರೋರಾಯ್ತು, ಇಲ್ಲಿ ಬಂದು ವಿಸಿಟ್ ಮಾಡಿದ್ರಂದ್ರೆ ಇಲ್ಲಿ ಒಂದು ಶಕ್ತಿ, ಇಲ್ಲಿ ಒಂದು ಪೂಜಾ, ಇಲ್ಲಿ ಒಂದು ಪ್ರಸಾದ ನೀವು ಫಸ್ಟ್ ಟೈಮ್ ಎಲ್ಲ ನೀವು ತೊಗೊಂಡ್ರಲ್ಲ, ಅದು ನಿಮಗೆ ಭಾಳ ಚಲೋ ಆಗುತ್ತೆ. ನಾನು ಆ್ಯಕ್ಚುಲಿ ಭಾಳ ವರ್ಷದಿಂದ ಇಲ್ಲಿ ಬರಾಕುಂತೇನೆ. ಬಿಕಾಸ್ ಮೈ ಫಾದರ್ ಲೈಕ್ ಅವರು ಒಂದು 3 ಇಯರ್ಸ್ ಮಾಲೆ ಹಾಕಿದ್ರು. ಸೊ ಆ ಟೈಮ್ನಾಗ ನಂಗೆ ವಿಡಿಯೋ ಮಾಡಬೇಕು ಅದೆಲ್ಲ ನಂಗೆ ತಲೆಯಾಗ ಬರಲಿಲ್ಲ ಅದೇನು. ಬಟ್ ಸೊ ಇವತ್ತು ನಾ ಫೈನಲಿ ವಿಡಿಯೋ ಮಾಡೀನಿ. ಭಾಳ ಚಲೋ ಅನಿಸ್ತೈತೆ ರೀ. ಪೀಸ್ ಆಫ್ ಮೈಂಡ್ ಮತ್ತು ನಮಗೇನೋ ಒಂದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೇನೋ ಇನ್ಮೇಲಿಂದ ಅನ್ನೋ ಒಂದು ಫೀಲ್ ಬರ್ತೈತಿ. ಅದಕ್ಕೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ನಾನು ಬಂದೀನಿ. ದಯವಿಟ್ಟು ನೀವು ಬರ್ರಿ, ವಿಸಿಟ್ ಮಾಡಿರಿ. ಜಸ್ಟ್ ಒನ್ಸ್ ವಿಸಿಟ್ ಮಾಡಿರಿ, ಆಟೋಮೆಟಿಕ್ಲಿ ನೀವಾಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸ್ಪೆಷಲಿ ಇಲ್ಲಿ ಪ್ರಸಾದ ಮತ್ತು ಇಲ್ಲಿದೊಂದು ಪೂಜೆ, ಇಲ್ಲಿದೊಂದು ಪೂಜೆದೆಲ್ಲ ಅಲಂಕಾರ ನೋಡೋಂಗಿರ್ತೈತೆ ರೀ. ನಮ್ಮ ಗುರುಸ್ವಾಮಿ ಅವರು ಭಾಳ ಚಲೋ ಅದಾರ. ಮತ್ತು ಇದು ಆ್ಯಕ್ಚುಲಿ ಇದು ಅವ್ರದ್ದು ಓನ್ ಪ್ರಾಪರ್ಟಿ. ಅವರು ಶಬರಿಮಲೆಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅದೇ ಥರದ್ದು ನಾನು ಇಲ್ಲಿ ಹುಬ್ಬಳ್ಳಿ ಒಳಗೆ ಶಿರೂರು ಪಾರ್ಕ್ನಾಗ ಮಾಡ್ಬೇಕಂತಂದು ಅವ್ರದ್ದು ಓನ್ ಪ್ರಾಪರ್ಟಿ ಒಳಗೆ ಇಷ್ಟೆಲ್ಲ ಚಂದ ಅರೇಂಜ್ಮೆಂಟ್ ಮಾಡ್ಯಾರ ರೀ. ಭಕ್ತಾದಿಗಳಂತೂ ಇಷ್ಟು ಜನ ಇದ್ದಾರಂದ್ರೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೋವಿಡ್ ಇದ್ದಾಗ ಯಾರಿಗೂ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಎಲ್ಲೇ ಶಬರಿಮಲೆಗೆ. ಆ ಟೈಮ್ನಾಗ ಇಲ್ಲೇ ಬಂದೆಲ್ಲ ದರ್ಶನ ತೊಗೊಂಡಾರ, ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟ್ನವ್ರು. ಸೊ ಆ ರೇಂಜಿಗೆ ಫೇಮಸ್, ಆ ರೇಂಜಿಗೆ ಒಂದು ಭಕ್ತಿ, ಆ ರೇಂಜಿಗೆ ಒಂದು ಪೂಜೆ ಪುನಸ್ಕಾರ ಎಲ್ಲ ನಡೀತೈತಿ. ನಾನು ಮಾತ್ರ ನೋಡಿ ಯಾವಾಗಲೂ ಬಟ್ ಒಂದು ಸೈಡ್ಲಿಂದ ಹೋಗ್ಬೇಕಾದ್ರಾಗ ಒಂದು ಸಲ ಹೋಗ್ಬೇಕಂತ ಅನಿಸಿರ್ತೈತಿ. ಒಂದೊಂದು ಸಲ ಮಿಸ್ ಆದಾಗ ಮನಸ್ಸಿನಾಗ ಉಳಿತಿರ್ತೈತಿ, ಯಾಕ್ರೆ ನಾವು ಹೋಗಲಿಲ್ಲ ಅಂತ. ಸೆಕೆಂಡ್ ಡೇ ಮಾತ್ರ ಡೆಫಿನೆಟ್ಲಿ ನಾ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಎಲ್ಲ ನೋಡ್ಕೊಂಡು, ಪೂಜಾ ಎಲ್ಲ ನೋಡ್ಕೊಂಡು ಸ್ವಲ್ಪ ಆದ್ರೆ ಸೇವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಮಾಡೋದೇನಂತಲ್ಲ, ಆದ್ರೆ ಮಾಡ್ತಿರ್ತೀನಿ. ದಯವಿಟ್ಟು ನಂಗೆ ಸೇವೆ ಮಾಡೋಕ್ಕೆ ಭಾಳ ಇಷ್ಟ. ಬಟ್ ಅದಕ್ಕೆಲ್ಲ ಭಾಳ ಮಡಿ ಇರಬೇಕು. ಆ ಒಂದು ರೀಸನ್ಗೆ ನಾವು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ. ಯಾಕಂದ್ರೆ ಬರೀ ಮನಸ್ಸಷ್ಟೇ ಇದ್ರೆ ಸೇವ್ ಮಾಡೋಕೆ ಇಂಪಾರ್ಟೆಂಟ್ ಅಲ್ಲ, ದೇಹನ ಸ್ವಚ್ಛ ಇರಬೇಕು. ಅದಕ್ಕೆ ಆ ಒಂದು ರೀಸನಿಗೆ ಜಾಸ್ತಿ ಮುಂದೆ ಹೋಗಲ್ಲ. ಬಿಕಾಸ್ ಆಫ್ ಭಾಳ ಮಡಿಯಿಂದ ಮಾಡೋ ಇದು ಪೂಜಾ. ಸೊ ಅದಕ್ಕೆ ಅದಕ್ಕೆ ನಾವು ಮಡಿಯಾಗಿರಬೇಕು. ಅದೊಂದು ರೀಸನಿಗೆ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀನಿ. ನನಗಂತೂ ಭಾಳ ಖುಷಿ ಆಗಿತ್ತು ರೀ ಅಯ್ಯಪ್ಪ ಸ್ವಾಮಿ ಗುಡಿಗೆ ಬಂದಾಗ. ಸೊ ನೀವು ಒಂದು ಸರಿ ವಿಸಿಟ್ ಮಾಡಿರಿ. ಹಂಗೆ ಮತ್ತು ನನ್ನ ವಿಡಿಯೋ ಲೈಕ್, ಫಾಲೋ, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತೀರಿ. ಹಂಗೆ ಇದನ್ನು ಸ್ಟೇಟಸ್ ಸ್ಟೋರಿ ಇಟ್ಕೋರಿ. ಯಾರಿಗ ಗೊತ್ತಿಲ್ಲ ಅಂದರೂ ಅವ್ರರ ಹೋಗಿ ಇಲ್ಲಿ ವಿಸಿಟ್ ಕೊಡ್ತಾರೆ, ಅವ್ರಿಗಾರ ಚಲೋ ಅನಿಸ್ತೈತಿ. ಥ್ಯಾಂಕ್ ಯು ಸೋ ಮಚ್.